ಹೊಸೂರ್ ರಾಜಣ್ಣವ್ರ ನಿನ್ನೆ ಚರ್ಚೆ ಮಾಡ್ತಿದಾಗ ನೋಡ್ದು ಯಾಕ್ರಿ ನಿಮ್ಗೆ ಈ ಕಷ್ಟ ಕೊಡ್ತೀರಿ ನಮ್ ರೈತರಿಗೆ ಯಾಕ್ರಿ ಈ ಕಷ್ಟ ಕೊಡ್ತೀರಿ ರಾಜಣ್ಣವ್ರ ನಿಮ್ ತಂದೆ ಹಳ್ಳಾಳ್ಸಂದ್ರಿಗೆ ಬಂದ್ರೆ ಎಷ್ಟು ಗೌರವ ಇತ್ತು. ನೀವ್ ಯಾಕ್ರಿ ಸ್ವಾಮಿ ನಮ್ಗೆ ರೈತರಿಗೆ ಈ ಕಷ್ಟ ಕೊಟ್ಟಿ ನೀವು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾಗ ಎಲ್ಲ ನಾವ್ ನೋಡಿದ್ವಲ್ಲ ಇಲ್ಲಿ ವಾರ್ತೆಯಲ್ಲಿ ನಮಗ್ ಬೇಜಾರಾಯ್ತು. ಬ್ಯಾಡಿ ಸ್ವಾಮಿ ಈ ಕೈ ಬಿಟ್ಬಿಡಿ ಸ್ವಾಮಿ ನೀವು. ಕುಮಾರಣ್ಣವ್ರೆ ನಿಮ್ ತಮ್ಮ ಕುಮಾರಣ್ಣವ್ರೆ ನಿಮ್ ಅಣ್ಣಾರ್ಗೆ ಹೇಳ್ರಿ ಸ್ವಾಮಿ ಯಾಕ್ರಿ ಕಷ್ಟ ಕೊಡ್ತೀರಿ ನೀವು. ನಿಮ್ದೇ ಜಾಸ್ತಿ ಅವಳಿ ಆಗೋಗತ್ ಸ್ವಾಮಿ. ನಿಮ್ ಅಣ್ಣಾರ್ದು ಹೇಳಿ ಸ್ವಾಮಿ. ಊರ್ ಹಾಳು ಮಾಡ್ಬಿಡ್ದೆ. ನಿಮ್ ಹತ್ರ ಕಳೆ ಕಿತ್ತಿ ಕಬ್ಬೆ ಬೆಲ್ಲ ಬೇಸಿ ನಿಮ್ ಹತ್ರ ಎಷ್ಟು ಕಷ್ಟ ಬಿದ್ದಿ ನಿಮ್ ಹತ್ರನೇ ಬೆಳೆದಿದೀವಿ. ಹಿಂಗ್ ರೈತರನ್ನ ಅನ್ಯಾಯ ಮಾಡ್ಬೇಡ್ರಿ ಸ್ವಾಮಿ ನೀವು. ರಾಜಣ್ಣವ್ರೆ ಏನೋ ಕೈ ಮುಗಿದ್ ಕೇಳ್ಕೊತೀನಿ ನೋಡ್ಕೊಳ್ರಿ. ನೀವು ಬಾರಿ ಯೋಚನೆ ಮಾಡಿ ನೀವು ಕೈ ಬಿಡ್ರಿ. ನಿಮ್ಮ ದುಡ್ಡಿನ ಆಸೆಗೆ ನೀವು ಎಲ್ಲ ರೈತರನ್ನೆಲ್ಲ ಒಟ್ಟೂರ್ಸ್ಬೇಡ್ರಿ ಸ್ವಾಮಿ ನೀವು. ನಿಮ್ ಬಾಕ್ಲೆಲ್ಲ ಗೆದ್ದಿದೀವಿ ನಾವು. ಕಳೆ ಕಿತ್ತಿದೀವಿ, ಕಬ್ಸುತ್ತಿದೀವಿ, ಆಲೆ ಮನೇಲಿ ಗೆದ್ದಿದೀವಿ. ಯಾಕ್ರಿ ಕಷ್ಟ ಕೊಡ್ತೀರಿ ಸ್ವಾಮಿ ನೀವು. ನಿಮ್ ಸ್ವಾರ್ಥ ಮಾಡ್ಬೇಡ್ರಿ. ಹೇಳ್ರಿ ಸ್ವಾಮಿ ಬೇಡ. ಯೋಚನೆ ಮಾಡಿ ಕೈ ಬಿಟ್ಬಿಡಿ ಸ್ವಾಮಿ. ಕುಮಾರಣ್ಣವ್ರೆ ನಿಮ್ಮ ಅಣ್ಣಾರ್ಗೆ ಹೇಳಿ ಸ್ವಾಮಿ ಕೈ ಮುಗಿತೀನಿ. ತಾವೇನು ಹೇಳ್ತೀರಮ್ಮ? ಸ್ವಾಮಿ ನಾವೇನು ಹೇಳಲ್ಲ. DC ಆಫೀಸಲ್ಲಿ ಇದು ಹೊಸೂರ್ ರಾಜಣ್ಣರು ಮರ ಮಾರ್ಕೆಗಿಷ್ಟು ಭೂಮಿಗಿಷ್ಟು ಅಂತ ಬೆಲೆ ಕಟ್ತಿದ್ರು. ನಾನು ಹೋಗಿದ್ದೆ DC ಆಫೀಸ್ಗೆ, ಒಬ್ರು ಬಿಟ್ಟಿರ್ಲಿಲ್ಲ ಪೊಲೀಸ್ನವರು. ನಾವೇನ್ ತರಕಾರಿ ಮಾಡಿ ನಿಮ್ಗೆ ತುಂಬ್ಕೊಡಲ್ಲ, ನಮ್ ಜಮೀನು ಉಳ್ಸ್ಕೊಳಕದಿ ಬುಡಯ್ಯ ಜಾಗನ ಅಂತ ಹೋದೆ. ಬಿಟ್ರು ಮುಂಜಾಣ್ಣವ್ರ ಜೊತೆ ನುಗ್ದೆ ನಾನು. ರಾಜಣ್ಣರು ಭೂಮಿಗೆ ಬೆಲೆ ಕಟ್ತಿದ್ರು. ಮರ ಮಾರ್ಕೆಗಿಷ್ಟು ಸೊಸಿಗಿಷ್ಟು ಅಂತ. ಆಮೇಲೆ ಶಾಲೆ ಮಕ್ಕಳಿಗೆ ಶೋಚನೀಯ ಇಲ್ಲ, ನಾವು ಶಾಲೆ ಕಟ್ಕೊ ಕೊಡಬೇಕು, ನಮ್ಗೆ ಅಭಿವೃದ್ಧಿ ಇಲ್ಲ ಅಂತಿರು. ರಾಜಣ್ಣರ ಹತ್ರಕ್ಕೆ ಹೋಗಿಲ್ಲ ಎಲ್ಲಾರು ಅಭಿವೃದ್ಧಿ ಮಾಡ್ರಿ ಅಂತ. ನಾವ್ ಓದಿ ಸರ್ ಕಾಣ್ರ ಮಕ್ಕಳನ್ನ ಸಾಕಿರೋರು ಕೊಡ್ಬೇಕೆ, ಅವ್ರು ಕೊಟ್ಕೊಳ್ಳಿ. ಎಲ್ಲಾರ್ಗು ಏನ್ ಅಭಿವೃದ್ಧಿ ಮಾಡಿ ರಾಜಣ್ಣನ ಬೇಕೆ ಮಾಡ್ಕೊಂಡು ಎಲ್ಲ ಹೋಗಿ ಅವ್ನ್ ಸೌಲಭ್ಯ ಮಾಡ್ಕೊಳ್ಳಿ. ಮರ ಮಾರ್ಕೆಗೆ ಬೆಲೆ ಕಟ್ತಿದ್ದಾರೆ ರಾಜಣ್ಣರ ಚೇರ್ಮನ್ ರಾಜಣ್ಣ. ನಾನು ಹಳ್ಳಾಸಂದ್ರ ರತ್ನಮ್ಮ ಬಂದಿಬೇಕಾದ್ರೆ ಕೇಳಿ ನಾನು ಇವಾಗ ಮಾತಾಡ್ದೆ. ಏನಣ್ಣ ಚಡ್ಡಿ ಮಾಸ್ಕೊಂಡು ಹುಚ್ಚ ಜಾಗ ಬಿಟ್ಟಿದ್ಯಾ ಅಂದೆ. ಆಫೀಸಲ್ಲಿ ಅಂದೆ ಬಿಟ್ಟಿದ್ಯಾ ಅಂದೆ ಪೊಲೀಸ್ನವ್ರು ಅಡ್ಡ ಆಗ್ತಾ. ನಮ್ಗೂ 10 ಜನ ಪೊಲೀಸ್ನವ್ರು ಅವ್ರೆ. ಮನೇಲಿ ಹೆಣ್ಸರು ಬಟ್ಟೆ ಬಿಟ್ಟೈತಾರೆ, ಕಾಕಿ ಬಟ್ಟೆ ಹಾಕೊಂಡಾಗ ಆ ಕೆಲ್ಸ ಅಂತಿ. ಇವಾಗ ನಿಮ್ ಜಿಲ್ಲೆಯವರ ಮುಖ್ಯಮಂತ್ರಿ ಆಗಿದ್ದಾರೆ, ಈ ಭಾಗದಲ್ಲಿ ರೈತರು ಕಮ್ಮಿ ಅಂತ ಹೇಳ್ತಾರೆ, ಏನ್ ಹೇಳ್ತೀರಮ್ಮ? ನನ್ನ ತಂಗಿ ನಾನು ಇಬ್ರು ನುಗ್ಗಿದ ಮರ ಮಾರ್ಕೆಗೆ ಯಾರನ್ನ ನಮ್ಮದ್ ಬಂದ್ ಕೇಳಿದ್ರೆ ನಾವ್ ಅಕ್ವೈರ್ ಮಾಡ್ಕೋತೀವಿ ಅಂತ ಕೇಳಿದ್ರೆ ಕೇಳಲಿಲ್ಲ. ಯಾಕೆ ನಮ್ಮನ್ನೆಲ್ಲ ಗೌದಾನ ನಮ್ದು 1 ಎಕರೆ ತಂಗಿದೆ, 1 ಎಕರೆ ಮಾವಿದೆ, ಅಡಿಕೆ ಇದೆ, ಸಪೋಟ ಇದೆ. ಎಷ್ಟು ಜನ ಜೀವನ ಮಾಡ್ತಾರೆ, ಅಕ್ಕಿ ಪಕ್ಷಿ ಜೀವನ ಮಾಡ್ತಾರೆ. ನಾವು ತಿಂದವ್ರು ಅಕ್ಕಿ ಪಕ್ಷಿ ಜೀವನ ಮಾಡ್ತಾರೆ. ಇದೆಲ್ಲ ಕಿತ್ಕೊಂಡು ಅವ್ರು ಎಷ್ಟು ದಿನ ಬದುಕ್ತಾರೆ? ಅವ್ರು ಸಾಯಲ್ರ? ಅವರು ಸಾಯ್ತಾರೆ. ರಾಜಣ್ಣವ್ರದೇ ಇದೆಲ್ಲ ಕಾನೂನು ಇಲ್ಲಿ ಅಲ್ಲಡಿಯೋದು. DC ಆಫೀಸ್ಗೆ ನಾನೇ ಹೋಗಿದೆ. ಮರ ಮಾರ್ಕೆಗೆ ಬೆಲೆ ಕಟ್ತಿದ್ರು. ನಮ್ಮ ರಾಮಣ್ಣ ಮಾತಾಡೋಕೆ ಅವ್ರಿಗೆ ಸೀಟ್ ಕೊಡದೆ ಹೋದ್ರು ಕುತ್ಕೊಳಕ್ಕೆ. ಅವ್ರು ನಿಲ್ಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.